ಎಸ್ ನೀವು RSS ಇಲ್ಲಿ ಕೂತು ನಿಂತಿರೋ ಬಹಳ ಜನ ಶಾಖೆ ಹೋಗಿ ಬಂದಿರೋರೆ, ಇಲ್ಲ ಈಗ ಹೋಗ್ತಾ ಇರ್ಬೋದು, ಇಲ್ಲ ಚಿಕ್ಕ ವಯಸ್ಸಿಂದ ಹೋಗಿರ್ಬೋದು. ಹೋಗಿ ಬಂದಿರೋರು ಪ್ರಾಮಾಣಿಕವಾಗಿ ಹೇಳಿ, RSS ಎಲ್ಲಾದರೂ ಕೂಡ ದೇಶ ಪ್ರೇಮವನ್ನು ಬಿಟ್ಟು ನೀವು ಸ್ವಾರ್ಥಿಗಳಾಗಿ ಭ್ರಷ್ಟಾಚಾರಿಗಳಾಗಿ ಒಂದು ಕಡೆ ಎಲ್ಲ ಹೇಳ್ಕೊಡ್ತಾರ. ದೇಶ ಪ್ರೇಮವನ್ನು ಕಲಿತು ಯಾರು ದೇಶದ್ರೋಹಿಗಳಿದ್ದಾರೆ ಅವರು ಸರಿಯಾಗಿ ಎಡೆಮುರಿ ಕಟ್ಟಂಥ ಒಂದು ದೊಡ್ಡ ಸಂಘಟನೆ ಕಟ್ಟಿ, ಹಿಂದುತ್ವವನ್ನು ಕಾಪಾಡೋಂಥ ಸಂಘಟನೆ ಕಟ್ಟಿ ಅಂತ ಹೇಳಿರಂಥ RSS ಅದು. ಆ RSSನ ನ್ಯಾಯವಾಗಿ ಸರ್ಕಾರ ಮಾಡೋಂಥ ಕೆಲಸ, ದೇಶಕ್ಕೆ ರಕ್ಷಣೆ ಮಾಡ್ತಿರೋ ಸರ್ಕಾರ, ಅದನ್ನು ಸಹ RSS ಮಾಡ್ತಾ ಇದೆ. ಅಂಥ RSSನ ಬಗ್ಗೆ ಇವ್ರು ಯಾಕೆ ಸಿಟ್ಟು ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ಪ್ರಿಯಾಂಕಾ ಖರ್ಗೆ ಬಾಯಿ ಬಂದಂಗೆ ಒದರ್ತಿದ್ದಾರೆ. ಅರ್ಥವೇ ಇಲ್ಲ ಅವ್ರು ಹೇಳ್ತಾ ಇರೋದಕ್ಕೆ. RSSಗೆ ಯಾರು ಸರ್ಕಾರಿ ನೌಕರು ಹೋಗಿ ಕೊಡೋದು, ಮಂತ್ರಿನ ಒಂದು 25 ಕೋರ್ಟ್ ಆದೇಶಗಳಿಗೆ ಕೊಡ್ತೀನಿ, ಕನಿಷ್ಠ 25, ಇನ್ನೂ ಜಾಸ್ತಿ ಇರ್ಬೋದು. ಸರ್ಕಾರಿ ನೌಕರು RSS ಶಾಖೆಗೆ ಹೋಗಬಹುದು. ಇವ್ರು ಓದಕ್ಕೆ ಬರಲ್ಲ, ಮಂತ್ರಿ ಇಲ್ವ ಇವರು? ಶಾಖೆಗೆ ಹೋಗಿ RSSಗೆ ಹೋಗಿ ಕೊಡೋದು, ನಾವು ಹೋದ್ರೆ ಕ್ರಮ ತಗೋತೀವಿ. ಕೋರ್ಟ್ ಒಂದಿದೆ, ಇದು ಡಿಕ್ಟೇಟರ್ಶಿಪ್ ಇಲ್ಲ ಇಲ್ಲಿ, ತಾಲಿಬಾನ್ ಸಂಸ್ಕೃತಿ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಇವತ್ತು RSS ಇಲ್ದಿದ್ರೆ ದೇಶದಲ್ಲಿ ನಾವೆಲ್ಲರೂ ಕೂಡ ಮುಲ್ಲಾಗಳಾಗ್ಬಿಡ್ತಿದ್ವಿ. ನಾವು ಯಾರು ಕೂಡ ಇವತ್ತು ಹಿಂದುತ್ವ ಇಟ್ಕೊಂಡು ಓಡಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರನೇ RSS ಇವತ್ತು ದೇಶದಲ್ಲಿ ಎಲ್ಲರ ಮೆಚ್ಚುಗೆ. ವಿದೇಶಿ ವ್ಯಕ್ತಿಗಳು ನರೇಂದ್ರ ಮೋದಿಗೆ ಹೊಗಳ್ತಾ ಇದ್ದಾರೆ. ಯಾರು ನರೇಂದ್ರ ಮೋದಿ? RSSನ ಒಬ್ಬ ಸ್ವಯಂ ಸೇವಕ. ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗೋ ತನಕನೂ ಕೂಡ ಪ್ರಪಂಚದ ಮುಸಲ್ಮಾನ್ ರಾಷ್ಟ್ರಗಳಿರ್ಬೋದು, ಕ್ರಿಶ್ಚಿಯನ್ ರಾಷ್ಟ್ರಗಳಿರ್ಬೋದು, ಎಲ್ಲರೂ ಕೂಡ ಪಾಕಿಸ್ತಾನ ಸಪೋರ್ಟ್ ಮಾಡ್ತಿದ್ರು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ವಿಶ್ವದ ಮುಸಲ್ಮಾನ್ ರಾಷ್ಟ್ರಗಳು, ಕ್ರಿಶ್ಚಿಯನ್ ರಾಷ್ಟ್ರಗಳು ಅವರೆಲ್ಲರೂ ಕೂಡ ಮೋದಿ ಸಪೋರ್ಟ್ ಮಾಡ್ತಾರೆ. ಯಾಕೆ? ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರು. ಸರ್ವೇ ಜನಾಃ ಸುಖಿನೋ ಭವಂತು ನಮ್ಮ ಸಂಸ್ಕೃತಿ ಹೇಳ್ಕೊಡುತ್ತೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ, ಇದು ನಮ್ಮ ಸಂಸ್ಕೃತಿ ಹೇಳುತ್ತೆ. ಇದನ್ನು RSS ಅಲ್ಲಿ ನರೇಂದ್ರ ಮೋದಿ ಅಂತ ಲಕ್ಷಾಂತರ ಜನ ಕಲ್ತಿದ್ದಾರೆ. ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ RSS, ಉಪರಾಷ್ಟ್ರಪತಿ RSS, ಅನೇಕ ರಾಜ್ಯದ ಮುಖ್ಯಮಂತ್ರಿಗಳು RSS, ಅನೇಕ ರಾಜ್ಯದಲ್ಲಿ ವಿರೋಧ ಪಕ್ಷ ನಾಯಕರ RSS, MLAಗಳು MP ಗಳು ಅತಿ ಹೆಚ್ಚು RSS. ಯಾಕೆ ಇವರು ಗುರಿಯಿತು ಪ್ರಿಯಾಂಕಾ ಖರ್ಗೆಗೆ? ಅದಕ್ಕೋಸ್ಕರ ನಾನು ಹೇಳ್ತೀನಿ, ಇನ್ನು ಹೀಗೆ ಮುಂದುವರೆಸಿದ್ರೆ ಕೋರ್ಟಿಂದ ಛೀಮಾರಿ ಹಾಕ್ಸ್ಕೋತಾರೆ ಪ್ರಿಯಾಂಕಾ ಖರ್ಗೆ ಅವರು. ಸರ್, ಮುಂದಿನ CM ಈಗ ಜಾರಕಿಹೊಳಿ ಅವರು ಅಂತ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಸರ್. ಆ ಪಕ್ಷಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಯತೀಂದ್ರನ ಹೇಳಿಕೆ. ಅಪ್ಪ ಇಲ್ಲ, ಅಮ್ಮ ಇಲ್ಲ. ಅಪ್ಪ ಅಮ್ಮ ಇದ್ದರೂ ಹೇಳೋರಿಲ್ಲ, ಕೇಳೋರಿಲ್ಲ. ಹೊತ್ಲಾಗೆ DK ಶಿವಕುಮಾರ್ ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಬ್ಬರು ತೀರ್ಮಾನ ಮಾಡಿದ್ದೀವಿ, ಮುಖ್ಯಮಂತ್ರಿ ವಿಚಾರದಲ್ಲಿ ನಾವು ಮಾತಾಡಲ್ಲ. ಆ ಮುಖ್ಯಮಂತ್ರಿನ 10 ಸರಿ ಹೇಳ್ತೇನೆ, 5 ವರ್ಷ ನಾನೇ ಮುಖ್ಯಮಂತ್ರಿ. ಮುಖ್ಯಮಂತ್ರಿ ಮಗ ಯತೀಂದ್ರ ಹೇಳ್ತೇನೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ, ಈಗ ಅವ್ರ ಕಾಲ ಮುಗೀತು, ಜಾರಕಿಹೊಳಿ ಮಾಡ್ತೀವಿ. ಅದೇ ವೈಚಾರಿಕವಾಗಿ ಸಿದ್ದರಾಮಯ್ಯನ ವಿಚಾರನೇ ಜಾರಕಿಹೊಳಿ ಇಟ್ಕೊಂಡಿದ್ದಾರೆ, ಅದಕ್ಕೆ ಮಾಡ್ತೀವಿ. ಯಾಕೆ DK ಶಿವಕುಮಾರ್ ಅಲ್ವಾ? ನಿಮ್ಮ ಗುಂಪುಗಾರಿಕೆ ಅಂತ ರಾಜ್ಯ ಹಾಳು ಮಾಡಿ ಇಟ್ಬಿಟ್ರಿ. 2.5 ವರ್ಷದಿಂದ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ. ದಯವಿಟ್ಟು ನಾನು ಹೇಳ್ತೀನಿ ರಾಜ್ಯಪಾಲರಿಗೆ, ಈ ಸರ್ಕಾರ ಇವ್ರು ಹಿಂಗೆ ಬಡ್ದಾಡ್ತಾರೆ, ಯಾವ ಕಾಲಕ್ಕೂ ಈ ಸರ್ಕಾರ ಉಳಿಯಲ್ಲ. ಆದಷ್ಟು ಬೇಗ ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತ ತರ್ತಾರೆ, ನನಗೆ ನಂಬಿಕೆ ಇದೆ. ಇಲ್ಲಿ ಚುನಾವಣೆ ಬರುತ್ತೆ. ಚುನಾವಣಾ ಬರೋಕ್ಕಿಂತ ಮುಂಚೆ ಎಲ್ಲ ಪಕ್ಷದ ಅಭ್ಯರ್ಥಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಅಭ್ಯರ್ಥಿ ಆಗಬೇಕಿನವ್ರಿಗೆ, ನಿಮ್ಮ ಊರಿನಲ್ಲಿ ಮೂಲಭೂತ ಸೌಕರ್ಯಗಳು, ಕುಡಿಯೋ ನೀರು, ಶೌಚಾಲಯ, ರಸ್ತೆ ನೀವು ಮಾಡಿಸಿ, ನೀವು ಗೆದ್ದು ಬರ್ತೀರಿ. ಇದು ನನ್ನ ಮನವಿ.